ನಮ್ಮ ಚಾನಲ್ಗೆ ಉಳಿದ ಅನ್ನದಿಂದ ಒಂದು ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಬಟ್ಲು ಅನ್ನ ಉಳಿದಿದ್ದ ಬಟ್ಲಿಗೆ ಬೇಯಿಸಿದಂಥ ಆಲೂಗಡ್ಡೆ, ಒಂದು ಬಟ್ಲು ಈರುಳ್ಳಿ, ಒಂದು ಬಟ್ಟಲು ಸಣ್ಣಗೆ ಕೀರಿಸಿದ ಗಜರಿ ಮತ್ತು ಬಿನ್ನಿಸು, ಒಂದು ಮೆಣಸಿನ್ಕಾಯಿ ಒಂದು 4-5 ಹಾಕಬೇಕು. ಇಲ್ಲ ಪೇಸ್ಟ್ ಕೂಡ ಮಾಡಿ ಹಾಕಿದ್ರೆ ನಡೆಯುತ್ತೆ. ಸ್ವಲ್ಪ ಕಲರ್ಗೋಸ್ಕರ ಖಾರದ ಪುಡಿ, ಅರಿಶಿಣ ಹಾಕಬೇಕು. ಜೀರಿಗೆ ಪುಡಿ ಹುರಿದಿರೋದು ಹಾಕಬೇಕು ಮತ್ತು ಮ್ಯಾಗಿ ಮಸಾಲಾನ ಹಾಕಬೇಕು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಮ್ಯಾಗಿ ಮಸಾಲ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ದಿನಗಳ ನಂತರ ವಿಡಿಯೋ ಮಾಡಾಕ್ತಾ ಇದ್ದೇನೆ. ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೆ ವಿಡಿಯೋ ಮಾಡಾಕೋಕ್ಕೆ ಆಗಿಲ್ಲ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಕ್ರಿಸ್ಪಿ ಬರೋಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದರೆ ನಡೆಯುತ್ತೆ. ನಾನು ಬರೀ ಕಡಲೆ ಹಿಟ್ಟು ಒಂದು ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ. ಅಕ್ಕಿ ಅನ್ನ ಇರೋದರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿನ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಸಣ್ಣದಾಗಿ, ಅಂದರೆ ಈ ಥರ ಒಂದು ಪೂರಿ ಹಿಟ್ಟಿನಷ್ಟು ನಿಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಸೈಜ್ ತೊಗೊಂಡು ಮಾಡ್ಕೊಳ್ಳಿ. ಈ ಥರ ಗೋಲಾಕಾರ ಮಾಡಿ ಸ್ವಲ್ಪ ಮಧ್ಯ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಇಲ್ಲ ಡೀಪ್ ಫ್ರೈ ಮಾಡೋಕ್ಕಾಗಲ್ಲ, ಎಣ್ಣೆ ಕಡಿಮೆ ತಿನ್ನೋರು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಚಿ ಗುಂತಪಂಗ್ಳು ಪಾತ್ರೆ ಇರುತ್ತಲ್ಲ, ಆ ಪಾತ್ರೆಯಲ್ಲಿ ಪಡ್ಡಿನ ಥರ ಮಾಡಿದರೂ ನಡೆಯುತ್ತೆ. ಇಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹಂಚಿನ ಮೇಲೆ ಎರಡು ಕಡೆ ಸ್ವಲ್ಪ ಎಣ್ಣೆನ ಒರೆಸಿ ಬಿಸಿ ಮಾಡಿ ತಿಂದರೂ ನಡೆಯುತ್ತೆ. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಆಗುತ್ತವೆ. ನೋಡಿ ಈ ಥರ ಆಗುತ್ತವೆ. ಎರಡು ಕಡೆ ಚೆನ್ನಾಗಿ ಕರೆದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗಾದರೂ ಒಮ್ಮೆ ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ತಿಂದರೆ ಏನೂ ಆಗೋದಿಲ್ಲ. ಪದೇ ಈ ಥರ ಎಣ್ಣೆಯಲ್ಲಿ ಕರೆದು ತಿನ್ನಬಾರ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಅನ್ನ ಉಳಿದ್ರೆ ದಿನಾಲು ಅನ್ನ ಫ್ರೈ ಮಾಡ್ಕೊಂಡು ತಿನ್ನೋ ಬದಲು ಒಮ್ಮೆ ಈ ಥರ ಮಾಡಿಕೊಂಡು, ಒಮ್ಮೆ ದೋಸೆ ಥರ ಮಾಡಿಕೊಂಡು, ಒಮ್ಮೆ ಸಂಡಿಗೆ ಥರ ಕೂಡ ಮಾಡಿಕೊಂಡು ಉಳಿದ ಅನ್ನದಿಂದ ವಿವಿಧ ಥರ ಮಾಡಿಕೊಂಡು ಉಣ್ಣಬೇಕು. ಬರೀ ಚಿತ್ರಾನ್ನ ಮಾಡಿಕೊಂಡು ತಿಂದರೆ ಬೇಜಾರಾಗುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋವನ್ನು ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಗೋಧಿ ಹಿಟ್ಟಿನ ಬಜ್ಜಿ ಮಾಡೋದು ನೋಡೋಣ. ಒಂದು ದೊಡ್ಡ ಬೌಲಿಂದ ಗೋಧಿ ಹಿಟ್ಟು, ಒಂದು ಸಣ್ಣ ಬಟ್ಲಷ್ಟು ಮೊಸರು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಡಬೇಕು. ಒಂದು 3 ನಿಮಿಷ ಬಿಟ್ಟಿಡಬೇಕು. ನಂತರ ಅಲ್ಲ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಥರ ಮಾಡಿ ಹಾಕ್ಕೊಳ್ಳಿ. ಇಲ್ಲ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ನಡೆಯುತ್ತೆ. ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತವೆ. ತುಂಬ ಟೇಸ್ಟ್ ಆಗುತ್ತವೆ. ಒಮ್ಮೆ ಟ್ರೈ ಮಾಡಿ ನೋಡಿ. ದಿಢೀರನೇ ಕೇವಲ 5 ನಿಮಿಷದಲ್ಲಿ ಮಾಡುವಂಥ ಸ್ನ್ಯಾಕ್ಸ್ಗಳು. ಈ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ